ಬಾಯಾಗಿಟ್ಟರೆ ಕರಗಿ ಹೋಗ್ಬೇಕ್ರಿ ಅಂಥದ್ದು ಇವತ್ತು ಈ ಮಾವಿನ ಹಣ್ಣಿಂದು ಲಡ್ಡು ಮಾಡೋದು ತೋರಿಸ್ತೀನಂತ್ರಿ. ನಡೀರಿ ಮತ್ತು ಹೆಂಗೆ ಮಾಡ್ಬೇಕಂತ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ತೋರಿಸ್ತೀನಂತ್ರಿ. ನಾ ಏನು ಮಾಡೀನಿ ಇಲ್ಲಿ ಒಂದು ಪ್ಯಾನಿನಾಗ 1-2 ಚಮಚ ತುಪ್ಪ ಹಾಕೀನಿ ಮತ್ತು ಒಂದಿಷ್ಟು ಡ್ರೈ ಫ್ರೂಟ್ಸು ಸೇರಿಸೀನಿ. ನಿಮಗೆ ಯಾವ ಇಷ್ಟ ಅವನು ಅವು ತೊಗೊಂಡು ಹಿಂಗೆ ತುಪ್ಪದಾಗ ಚಲೋ ಹುರ್ಕೋಬೇಕಾಗ್ತದೆ. ಅಂದ್ರೆ ಭಾಳ ಕೆಂಪಗಾಗತ್ತನೂ ನಾ ಇಲ್ಲಿ ಹುರಿದಿಲ್ರಿ. ಸ್ವಲ್ಪ ಬಣ್ಣ ಬದಲಾಸ್ತಂದ್ರೆ ಇವಕ್ಕೇನು ಮಾಡ್ತೀನಿ ರೀ, ತೆಗೆದು ಇಟ್ಬಿಡ್ತೀನಂತ ಸೈಡಿಗೆ. ಈಗ ಇದೇ ತುಪ್ಪದಾಗ 1 ಬಟ್ಟಲು ರವೆ ತೊಗೊಂಡೀನಿ ರೀ. ನಾ ಇಲ್ಲಿ ಚಿರೋಟಿ ರವೆ ಬಳಸ್ಲತ್ತೀನಿ ರೀ. ಬೇಕಾದ್ರೆ ನೀವು ಮೀಡಿಯಮ್ ರವೆನೂ ತೊಗೋಬೋದು ರೀ. ಅದೇ ರೀ ಬಾಂಬೆ ರವೆನೂ ತೊಗೋಬೋದು. ಅದರ ನಾ ಇಲ್ಲಿ ಚಿರೋಟಿ ರವೆ ತೊಗೊಂಡೀನಿ ರೀ. ಈಗ ಸಣ್ಣ ಉರಿ ಇಟ್ಟು ನಾವಿದಕ್ಕೆ ಚಂದ ಕಮ್ಮಗೆ ಹುರ್ಕೋಬೇಕಾಗ್ತದೆ ರೀ. 8-10 ನಿಮಿಷ ಸಣ್ಣ ಉರಿನಾಗ ನಾವಿದಕ್ಕೆ ಹುರಿಬೇಕಾಗ್ತದೆ ರೀ. ಈ ಥರ ಬಣ್ಣ ಬರ್ಬೇಕ್ರಿ. ಇದಕ್ಕೆ ತೆಗೆದು ಇಟ್ಬಿಡ್ತೀನಂತ. ಮತ್ತು 1 ಚಮಚ ತುಪ್ಪ ಇಲ್ಲಿ ಸೇರಿಸೀನಿ ರೀ. ಇದ್ರಾಗ 1 ಬಟ್ಟಲು ನಾ ಇಲ್ಲಿ ಮಾವಿನ ಹಣ್ಣಿಂದು ಪೇಸ್ಟ್ ತಂದು ಸೇರಿಸೀನಿ ರೀ. ನೀರು ಏನು ಹಾಕಲ್ದಂಗೆ ಬರೀ ಮಾವಿನ ಹಣ್ಣಿಂದು ಒಳಗಿಂದೆಲ್ಲ ತೆಗೆದು ಏನು ಮಾಡೀನಿ ರೀ, ನಾನು ರುಬ್ಕೊಂಡು ತಂದು ಸೇರಿಸೀನಿ ರೀ. ಮತ್ತು 1 ಬಟ್ಟಲು ಈ ಮಾವಿನ ಹಣ್ಣಿಂದು ಪೇಸ್ಟ್ನಾಗ ನಾ ಇಲ್ಲಿ ಅರ್ಧ ಬಟ್ಟಲು ಸಕ್ಕರೆ ಸೇರಿಸೀನಿ ರೀ. ನಿಮ್ಗೆ ರುಚಿ ಇನ್ನೂ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಸಕ್ಕರೆ ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೊರಿ ನಡೀತದ. ಈಗ ಇವಕ್ಕೆ ಚಂದ ಮಿಕ್ಸ್ ಮಾಡ್ಕೊತಾ ಒಂದು 3-4 ನಿಮಿಷ ಇದಕ್ಕೆ ಕುದಿಸ್ಬೇಕಾಗ್ತದೆ ರೀ. ಸ್ವಲ್ಪ ಬಣ್ಣನೂ ಇಲ್ಲಿ ಬದಲಾಯಿಸ್ಬೇಕ್ರಿ. ನೋಡಿರಿ ಸ್ವಲ್ಪ ಘಟ್ನೂ ಆಗ್ಯದ್ರಿ ಜಲ್ಲಿ ಥರ ಇಲ್ಲಿ. ಈಗ ಇದ್ರಾಗ ಒಂದು ಅರ್ಧ ಬಟ್ಟಲು ಕಾಯ್ದಾರಿದ್ದು ಹಾಲು ಸೇರಿಸ್ಲತ್ತೀನಿ ರೀ. ಇಲ್ಲಾಂದ್ರೆ ಬಿಸಿ ಹಾಲನ್ನು ಸೇರಿಸ್ಬೋದು, ನಡೀತದ. ಹಾಲು ಹಾಕಿದ್ಮೇಲೆ ಚಂದ ಮಿಕ್ಸ್ ಮಾಡಿ ಮತ್ತು 1-2 ನಿಮಿಷ ಇದಕ್ಕೆ ನಾನು ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಈಗ ಇದ್ರಾಗ 1 ಬಟ್ಟಲು ಕೊಬ್ಬರಿ ತುರಿ ಸೇರಿಸ್ಲತ್ತೀನಿ ರೀ. ನಾ ಹಸಿ ಕೊಬ್ಬರಿ ಬಳಸೀನಿ ರೀ. ಇಲ್ಲಾಂದ್ರೆ ನೀವು ಒಣ ಕೊಬ್ಬರಿನೂ ಹಾಕೋಬೋದ್ರಿ, ನಡೀತದ. ಒಟ್ನಾಗ ಕೊಬ್ಬರಿ ಹಾಕ್ರಿ, ಮಸ್ತ್ ಟೇಸ್ಟ್ ಬರ್ತದೆ ಅದರ್ಲಿಂದ. ಈಗ ಇದ್ರಾಗ ನಾವೇನು ಹುರಿದಿಟ್ಟಿದ್ದೇವಲ್ರಿ ರವೆ ಅದು ತಂದು ಸೇರಿಸೀನಿ ರೀ. ಮತ್ತು 1 ಚುಟ್ಕಿನೇ ಉಪ್ಪು ಹಾಕ್ಲತ್ತೀನಿ ರೀ. ಅದರ್ಲಿಂದ ಟೇಸ್ಟ್ ಚಲೋ ಬರ್ತದಂತ ಹಾಕೀನಿ ರೀ. ಇಷ್ಟ ಇಲ್ಲ ಅಂತಂದ್ರೆ ನೀವು ಬಿಡ್ಬೋದು, ನಡೀತದ. ಎಲ್ಲ ಹಾಕಿದ್ಮೇಲೆ ಈಗ ಇದಕ್ಕೆ ಸಣ್ಣ ಉರಿನಾಗ ಹಿಂಗೆ ಮಿಕ್ಸ್ ಮಾಡ್ಕೋತಾ 2-3 ನಿಮಿಷ ಇದಕ್ಕೆ ನಾವು ಹುರಿಬೇಕಾಗ್ತದೆ ರೀ. ಅಂದ್ರೆ ಇದು ಸಾಫ್ಟ್ ಆಗ್ಬೇಕ್ರಿ. 2-3 ನಿಮಿಷ ಆದಮೇಲೆ ಇಲ್ಲಿ 1 ಚಮಚ ತುಪ್ಪ ಹಾಕೀನಿ ರೀ. ಮತ್ತು ಹುರಿದಿಟ್ಟಿದ್ದು ಡ್ರೈ ಫ್ರೂಟ್ಸ್ನ ಸೇರಿಸೀನಿ ರೀ. ಮತ್ತು ಒಂದಿಷ್ಟೇ ಇಲಾಚಿ ಪುಡಿನೂ ಹಾಕ್ಬಿಡ್ತೀನಂತ. ಹಾಕಾದ್ಮೇಲೆ ಈಗ ಇದಕ್ಕೆ ಚಂದ ನಾನು ಮಿಕ್ಸ್ ಮಾಡ್ಕೋತೀನಂತ. ಈಗೇನು ನಮಗೆ ಇಲ್ಲಿ ಜಾಸ್ತಿ ಹುರಿಯೋದು ಬೇಕಾಗಲ್ರಿ. ಎಲ್ಲ ಈಗ ಮಿಕ್ಸ್ ಆದ್ರೆ ಸಾಕ್ರಿ ನಮಗೆ. ನೋಡ್ರಿ ಯಾವ ಥರ ಆಗ್ಯದಂತ. ಇನ್ನು ಆರಣ ಸ್ವಲ್ಪ ಘಟ್ಟ ಆಗ್ತದ್ರಿ. ಈಗ ಇದಕ್ಕೆ ಪೂರ್ತಿ ಆರ್ಲಕ್ಕ ನಾನು ಬಿಟ್ಬಿಡ್ತೀನಂತ್ರಿ. ಪೂರ್ತಿ ಆರಣ ಈಗ ನಾವು ಉಂಡೆ ಮಾಡ್ಬೋದ್ರಿ. ನಾನು ಏನು ಮಾಡ್ತೀನಿ ರೀ, ಕೈಲಿಂದ ಒಂದು ಸರ್ತಿ ಎಲ್ಲ ಚಂದ ಮಿಕ್ಸ್ ಮಾಡ್ಕೋತೀನಂತ್ರಿ. ಈಗ ನಮಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಈ ಲಡ್ಡು ಮಾಡಿದ್ರೆ ಆಯ್ತು ರೀ. ಈಗ ಸದ್ಯ ನಮಗೆ ಮೆತ್ತಗೆ ಅನ್ನಿಸ್ಲತ್ತದಲ್ರಿ. ಉಂಡೆ ಮಾಡಾದ್ಮೇಲೆ 1 ತಾಸು 2 ತಾಸು ಬಿಟ್ಟೆವಂತಂದ್ರೆ ಸ್ವಲ್ಪ ಘಟ್ಟ ಆಗ್ತಾವ್ರಿ. ಮ್ಯಾಲೆ ಘಟ್ಟ ಅನ್ನಿಸ್ತಾವ, ಅದರ ಒಳಗೆ ಅಷ್ಟೇ ಸಾಫ್ಟ್ನೂ ಇರ್ತಾವ್ರಿ. ಈಗ ಎಲ್ಲ ಉಂಡೆಗಳು ಮಾಡೀನಿ ರೀ, ಇಟ್ಬಿಟ್ಟಿನಂತ. ಮತ್ತೀಗ ಇವಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಂತ್ರಿ. ನೋಡ್ರಿ ಯಾವ ಥರ ನಮ್ಮದು ಉಂಡೆ ಇಲ್ಲಿ ರೆಡಿ ಆಗ್ಯಾವಂತ. ಹಾಗಾದ್ರೆ ಈ ಮಾವಿನ ಹಣ್ಣಿನ ಸೀಸನ್ ಮುಗಿದ್ರಾಗ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ.